ಗ್ಯಾರಂಟಿ ಬಗ್ಗೆ ಸಚಿವರು ಬೇಜವಾಬ್ದಾರಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಹಣ ಕೊಟ್ಟಿಲ್ಲ ಅಂದ್ರೆ ಆಕಾಶ ಏನು ಕಳಚಿ ಬೀಳಲ್ಲ ಅಂತ ಹೇಳಿ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಗೃಹಲಕ್ಷ್ಮಿ ಹಣ ಸರಿಯಾದ ಸಮಯಕ್ಕೆ ಅಂದ್ರೆ ಪ್ರತಿ ತಿಂಗಳಿಗೆ ಬರ್ತಾ ಇಲ್ಲ, 2-3 ತಿಂಗಳಿಗೆ ಒಂದ್ಸತಿ ಹಾಕ್ತಾ ಇದ್ದಾರೆ ಅಂತ ಆರೋಪಗಳು ಏನು ಕೇಳಿ ಬರ್ತಾ ಇತ್ತು. ಈ ವಿಷಯವಾಗಿ ಮಾತಾಡ್ತಾ ಪ್ರತಿ ತಿಂಗಳು ಹಾಕ್ತಾ ಇದ್ರೆ ಇನ್ನು ಆಕಾಶ ಕಳಚಿ ಬೀಳಲ್ಲ, 2-3 ತಿಂಗಳು ಗೃಹಲಕ್ಷ್ಮಿ ಕೊಡದೇ ಇದ್ರೆ ಏನಾಗುತ್ತೆ, ಹಣ ಕೊಡದೇ ಇದ್ರೆ ಆಕಾಶ ಏನು ಕಳಚಿ ಬೀಳಲ್ಲ, ಸರ್ಕಾರದಲ್ಲಿ ದುಡ್ಡು ಕಲೆಕ್ಟ್ ಆದ್ಮೇಲೆ ನಾವು ಕೊಡ್ಬೇಕಲ್ಲ, ಕೊಡ್ತಾ ಇದೀವಲ್ಲ 2-3 ತಿಂಗಳು ಆದ್ರೂ ಕೂಡ ಒಟ್ಟಿಗೆ ಸೇರಿಸ್ಕೊಂಡು ಅಂತ ಹೇಳಿದ್ದಾರೆ. ಗೆರೆ ಹೊಡ್ಕೊಂಡು ಕೂತಿರ್ತಾರ ಅಂದ್ರೆ ಹೇಗೆ, ಹೇಳ್ದಂತೆ ಗೃಹಲಕ್ಷ್ಮಿ ಹಣ ಕೊಡ್ತಾ ಇದ್ದೀವಿ, ಹಣ ಕಲೆಕ್ಟ್ ಆಗಲಿ ಅಂತ ಹೇಳಿ ದಾವಣಗೆರೆಯಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರಲ್ಲ, ಇದ್ರ ಬಗ್ಗೆ ಈಗ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಏನು ದೊಡ್ಡ ಏನು ಪ್ರತಿ ತಿಂಗಳಿಗೆ 2 ತಿಂಗಳಿಗೆ 3 ತಿಂಗಳಿಗೆ ಏನಾಗೋದಕ್ಕೆ ಏನು ಆಕಾಶ ಏನು ಬೀಳೋದಿಲ್ಲ. ಸರ್ಕಾರದಲ್ಲಿ ಸಿಸ್ಟಮ್ ಇದ್ದೇ ಇರ್ತೈತೆ, ಏನು ಅಷ್ಟು ಎಕ್ಯುರೇಟಾಗಿ ಕೊಡಲಿಕ್ಕೆ ಆಗೋಲ್ಲ. 2 ತಿಂಗಳು ಲೇಟ್ ಆಗಿದೆ, ಒಂದು ಸಾರಿ 3 ತಿಂಗಳಾಗಿದೆ, ಆದರೆ ಒಂದೇ ಸಾರಿ ಕೂಡಿ ಹಾಕ್ತಾರೆ. ಸೊ ಅದು ಗೌರ್ಮೆಂಟ್ ಸಿಸ್ಟಮು. ನೀವು 1 ತಿಂಗಳು ಕೊಟ್ಟಿಲ್ಲ ಹಿಂಗೆ ಗೆರೆ ಕೊರೋದಂಗೆ ಅಂದ್ರೆ ಹಂಗೆ ಆಗ್ತೈತೆ. ಅದಕ್ಕೆ ಆಗೋದು ಅದೇನು ಅದೇ ಹೇಳಿಲ್ಲ, ಸರ್ಕಾರ ದುಡ್ಡು ಅದು ಕಲೆಕ್ಟ್ ಆಗಬೇಕು, ನಾವು ಕೊಡಬೇಕು, ಸಿಸ್ಟಮ್ ಇರುತ್ತೆ. ಎಲ್ಲ ದೊಡ್ಡ ಮೊತ್ತದ ಅಮೌಂಟ್ ಕೊಡ್ತಾ ಇದ್ದೀವಿ ನಾವು. ಹೌದು ಕೊಡ್ತೀವಿ, ಅದೇನು ಪ್ರಶ್ನೆ ಇಲ್ಲ. ಲೇಟ್ ಅಂತ ಆಗೋದಂತೆ ಸರ್ಕಾರದಲ್ಲಿ ಹಾಗೆ ಆಗ್ತೈತಿ. ಇದೇನು ಮತ್ತು ಹಂಗೆ ನೋಡಿ ಬೇಗ ಇನ್ನು ಕೆಲವು 6 ತಿಂಗಳು ವರ್ಷಗಂಟೆ ಡಿಲೇ ಆಗ್ತದೆ. ಸೊ ನಾವು ಕೊಡ್ತೀವಿ, ನಮ್ಮ ಪಕ್ಷದ ಅದು ಹೇಳಿದ್ದೀವಿ, ಹೇಳಿದಂತೆ ನಡ್ಕೋತೀವಿ. ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪ್ರತಿ ತಿಂಗಳು ನಾವು ನೀಡ್ತೀವಿ, ತೆರಿಗೆ ಹಣ ಬರಲಿ, ಹಣ ಬಂದಾಗ ನಾವು ಅದನ್ನ ಫಲಾನುಭವಿಗಳಿಗೆ ಕೊಡ್ತೀವಿ ಅಂತ ಹೇಳಿ DCM DK ಶಿವಕುಮಾರ್ ಇವತ್ತು ಆ ಬಗ್ಗೆ ಮಾತನಾಡಿದ್ದಾರೆ. Election, of course, we are going to give money on the basis of collection. That is what we are committed. 51 crores, 2 crores has been there in the budget. We will give. We are committed. We will give. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಅಂದ್ರೆ ಕೆಲವರು ಸಚಿವರು ಮಾತಾಡ್ತಾ ಇದ್ರೆ, ಹಿಂದೆನೂ ಮಾತಾಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ. ಈಗ ಲೇಟೆಸ್ಟ್ ಆಗಿ ನೋಡೋದಾದ್ರೆ ಸತೀಶ್ ಜಾರಕಿಹೊಳಿ ಅವರು ಅಂದ್ರೆ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ ಅಂತೇಳಿ ವಿಪಕ್ಷಗಳು ಆರೋಪ ಮಾಡ್ತಿರುವಂತ ಈ ಹೊತ್ತಲ್ಲಿ ಇಂಥ ಸ್ಟೇಟ್ಮೆಂಟ್ ಕೊಟ್ಟು ಈ ಯೋಜನೆ ಸರ್ಕಾರಕ್ಕೆ ಬೇಡ ಅನ್ನೋ ರೀತಿಯಲ್ಲಿ ಇವರೇ ಬಿಂಬಿಸ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಅಫ್ಕೋರ್ಸ್ ಶರ್ಮಿತಾ ಶೆಟ್ಟಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಹಿರಿಯ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ಇದೀಗ ದೊಡ್ಡ ಮಟ್ಟದ ಸಂಚಲನ ಉಂಟು ಮಾಡ್ತಿದೆ. ಆ ಮುಖಾಂತರ ಒಂದು ಕಡೆ ಅವರ ಹೇಳಿಕೆ ಅಂತ ಹೇಳಿದ್ರೆ, ನಾವು ಪ್ರತಿ ತಿಂಗಳು ಮ್ಯಾಂಡೇಟರಿಯಾಗಿ ಕೊಡುವ ಅಗತ್ಯ ಇಲ್ಲ ಮತ್ತು ಅವಶ್ಯಕತೆ ಇಲ್ಲ, ಖಜಾನೆಗೆ ದುಡ್ಡು ಬಂದಾಗ ಮಾತ್ರ ನಾವು ಗೃಹಲಕ್ಷ್ಮಿ ಹಣವನ್ನು ಕೊಡ್ತೀವಿ, ನೀವು ಗೆರೆ ಹಾಕ್ಕೊಂಡು ಕುಳಿತುಕೊಂಡ್ರೆ ಹಣವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮುಖಾಂತರ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ, ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಬರ್ತಕ್ಕಂಥ ಹಣವನ್ನು ನಾವು ಗೃಹಲಕ್ಷ್ಮಿ ಹಣವನ್ನಾಗಿ ಪರಿವರ್ತಿಸ್ತೀವಿ ಅನ್ನೋ ಮುಖಾಂತರ ಇಲ್ಲೊಂದು ಕಡೆ ಇದೊಂಥರ, ಇಲ್ಲೊಂದು ಕಡೆ ಚುನಾವಣೆಗೆ ಮುನ್ನ ಪ್ರಣಾಳಿಕೆಯಲ್ಲಿ ಮತ್ತು ಭಾಷಣದಲ್ಲಿ ಆದಂಥ ಕಮಿಟ್ಮೆಂಟು, ನಂತರ ಆರಂಭದ 1 ವರ್ಷ ಇದ್ದಂಥ ಕಮಿಟ್ಮೆಂಟು, ಇದೀಗ ಇಲ್ಲೊಂದು ಕಡೆ ಆ ಕಮಿಟ್ಮೆಂಟ್ ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿರ್ತಕ್ಕಂಥ. ಆ ಮುಖಾಂತರ ಇಲ್ಲೊಂದು ಕಡೆ ಗ್ಯಾರಂಟಿ ಹಣವನ್ನು ಹೆಸರಿಗಷ್ಟೇ ನಾವು ಕೊಡ್ತಾ ಇದ್ದೀವಿ ಅನ್ನೋ ಮುಖಾಂತರ ಇಲ್ಲೊಂದು ಕಡೆ ಗೃಹಲಕ್ಷ್ಮಿ ಹಣವನ್ನು ಕೂಡ ನಾವು ಸರಿಯಾಗಿ ನಾವು ಹಾಕಬೇಕಂತ ಕೇಳೋ ರೈಟ್ಸ್ ಇಲ್ಲ, ಗೆರೆ ಹಾಕೊಂಡು ಕೂತ್ಕೊಂಡ್ರೆ ಹಾಕ್ಲಿಕ್ಕೆ ಆಗೋದಿಲ್ಲ, ಹಣ ಬರಬೇಕಲ್ಲ ಅನ್ನೋ ಮುಖಾಂತರ ಇಲ್ಲೊಂದು ಕಡೆ ಇದೊಂಥರ ಅವರ ಕಮಿಟ್ಮೆಂಟನ್ನು ತಾವು ಕೊಟ್ಟಂಥ ಕಮಿಟ್ಮೆಂಟನ್ನು ತಾವೇ ಎಲ್ಲ ಒಂದು ಕಡೆ ಅದನ್ನು ಏನು ಬ್ರೇಕ್ ಮಾಡಿದಂಥ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸರ್ಕಾರದ ಬೊಕ್ಕಸದಲ್ಲಿ ಹಣ ಖಾಲಿ ಆಗಿದೆ ಎಂಬುದಕ್ಕೆ ಇದು ಸ್ಪಷ್ಟ ಉದಾಹರಣೆ ಅಂತ ಹೇಳ್ತಿರುವಂಥದ್ದು. ಯಾಕಂತ ಹೇಳಿದ್ರೆ ಸರ್ಕಾರದ ಜವಾಬ್ದಾರಿ, ಯಾವುದೇ ಒಂದು ಯೋಜನೆಯನ್ನು ಕಮಿಟ್ಮೆಂಟ್ ಆದರೆ ಆ ಕಮಿಟ್ಮೆಂಟ್ ತಕ್ಕಂತೆ ನಡೆದುಕೊಳ್ಬೇಕು. ಕಳೆದ 3 ತಿಂಗಳಿಂದ ಗೃಹಲಕ್ಷ್ಮಿಯರಿಗೆ ಯಾರಿಗೆಲ್ಲ ಹಣ ಬರ್ತಿತ್ತು ಅವ್ರಿಗೆ ಯಾರು ಕೂಡ ಅವರ ಖಾತೆಗೆ ಬಂದಿಲ್ಲ. ಭಾಳಷ್ಟು ಜನರು ಆ 2,000 ನಂಬಿ ಜೀವನ ನಡೆಸುವಂಥವ್ರು ಲಕ್ಷಾಂತರ ಮಂದಿ ಇದ್ದಾರೆ. ಆದರೆ ಸರ್ಕಾರ ಮತ್ತು ಸಚಿವರ ಈ ಹೇಳಿಕೆ, ಉದ್ದಟತನದ ಹೇಳಿಕೆ ಭಾಳಷ್ಟು ಜನರನ್ನ ಎಲ್ಲೊಂದು ಕಡೆ ಕತ್ತಲಲ್ಲಿ ದೂಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇದು ಒಂಥರ ವಿಪಕ್ಷಗಳಿಗೆ ಕೂಡ ಎಲ್ಲೊಂದು ಕಡೆ ರಾಜಕೀಯ ಹಾರ ಆಗಿರ್ತಕ್ಕಂಥದ್ದು. ಈಗಾಗಲೇ ವಿಪಕ್ಷಗಳು ಎಲ್ಲೊಂದು ಕಡೆ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ, ಬೊಕ್ಕಸ ಖಾಲಿಯಾಗಿದೆ ಮತ್ತು ಇದು ಗ್ಯಾರಂಟಿ ಹಣವನ್ನು ಕೊಡೋ ಕಾರಣಕ್ಕಾಗಿ ಅಭಿವೃದ್ಧಿಗಳು ಆಗ್ತಿಲ್ಲ, ಯಾವುದೇ ಯೋಜನೆಗಳನ್ನು ತರಲಿಕ್ಕೆ ಆಗ್ತಿಲ್ಲ, ರಾಜ್ಯಾದ್ಯಂತ ರಸ್ತೆಗಳು ಗುಂಡಿ ಬಿದ್ದಿದೆ. ಬೆಂಗಳೂರಿನಲ್ಲಿ ಪ್ರತಿ ರಸ್ತೆಗಳು ಕೂಡ ಹೊಂಡ ಬಿದ್ದಿರ್ತಕ್ಕಂಥದ್ದು. ಮಳೆ ಹೆಚ್ಚಾದರೆ ಮುಳುಗುತ್ತೆ, ಒಂದಷ್ಟು ಚೂರು ಕಡಿಮೆ ಆದರೆ ತೇಲುತ್ತೆ ಅನ್ನೋ ರೀತಿಯಲ್ಲಿ ಇರ್ತಕ್ಕಂಥದ್ದು. ಇಂಥ ಸ್ಥಿತಿಗತಿಯಲ್ಲಿ ಎಲ್ಲೊಂದು ಕಡೆ ಗ್ಯಾರಂಟಿಯನ್ನು ಸಮರ್ಪಕವಾಗಿ ಎಲ್ಲೊಂದು ಕಡೆ ಅದನ್ನು ಜಾರಿಗೆ ತರಲಿಕ್ಕೆ ಸರ್ಕಾರ ಯಶಸ್ಸು ಆಗಿಲ್ಲ ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆ ಅಂತ ಹೇಳ್ಬೋದು ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಷನ್.